ವೀಕ್ಷಕರೇ, ನಾವು ಇವತ್ತು ದುಬಾರಿ ದುನಿಯಾದಲ್ಲಿ ಜೀವನ ನಡೆಸ್ತಾ ಇದ್ದೀವಿ. ಕಾರಣ ಪೆಟ್ರೋಲು, ಡೀಸೆಲ್ಲು, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಪ್ರತಿಯೊಂದು ಕೂಡ ರೇಟ್ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕಳೆದ 10 ದಿನದಲ್ಲಿ 3ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿರೋದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಒಂದು ಕಡೆ ಪೆಟ್ರೋಲ್ ಡೀಸೆಲ್ನ ಬೆಲೆ ಏರಿಕೆ ಆದರೆ ಮತ್ತೊಂದು ಕಡೆ ರೈತರಿಗೂ ಕೂಡ ಸಮಸ್ಯೆ ಎದುರಾಗಿದೆ. ಇನ್ನೇನು ಮಾನ್ಸೂನ್ ಆರಂಭ ಆಗ್ತಾ ಇದೆ, ಇಂಥ ಹೊತ್ತಲ್ಲೇ ರಸಗೊಬ್ಬರದ ಸಮಸ್ಯೆ ಕೂಡ ಶುರುವಾಗಿದೆ. ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಕೇಂದ್ರ ಸರ್ಕಾರ ಕಾರಣನಾ ಅಥವಾ ರಾಜ್ಯ ಸರ್ಕಾರ ಕಾರಣನಾ, ಎಲ್ಲಿ ಸಮಸ್ಯೆ ಆಗ್ತಾ ಇದೆ? ಈ ಒಂದು ಬೆಲೆ ಏರಿಕೆಯ ಸುಳಿಯಲ್ಲಿ ಸಿಲುಕಿರುವಂತಹ ಜನರು ಸಿಕ್ಕಾಪಟ್ಟೆ ಒದ್ದಾಡ್ತಾ ಇದ್ದಾರೆ. ಜೀವನ ಮಾಡೋದೇ ಬಹಳ ಕಷ್ಟ ಅಂತ ಆಗ್ಬಿಟ್ಟಿದೆ. ಹೆಂಗೆ ನಾವು ಬದುಕೋದು? ದುಡಿಯೋದು 3 ಕಾಸು, ಖರ್ಚು ನೋಡಿದ್ರೆ 6 ಕಾಸು. ಅದೇ ಸಂಬಳ ಇರುತ್ತೆ. ಪೆಟ್ರೋಲು ಡೀಸೆಲ್ಗೆ ತಿಂಗಳಿಗೆ ಇಷ್ಟು ಖರ್ಚು ಮಾಡಬೇಕು, ಹೆಂಡತಿ ಮಕ್ಕಳನ್ನ ಹೆಂಗೆ ಸಾಕೋದು, ಹೆಂಗೆ ದುಡಿಯೋದು, ಈ ಥರದ್ದೆಲ್ಲ ಪ್ರಶ್ನೆಗಳು ಸಹಜವಾಗಿ ಜನರಿಗೆ ಕೇಳ್ತಾ ಇದ್ದಾರೆ. ಇದಕ್ಕೆ ಅಸಲಿ ಕಾರಣ ಏನು? ಕೇಂದ್ರ ಸರ್ಕಾರ ಮಾಡ್ತಾ ಇದೆಯಾ, ರಾಜ್ಯ ಸರ್ಕಾರ ಮಾಡ್ತಾ ಇದೆಯಾ, ಈ ಸಮಸ್ಯೆಗೆ ಪರಿಹಾರನೇ ಇಲ್ವಾ? ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಶೇಷವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಅದೇ ಈ ಹೊತ್ತಿನ ವಿಶೇಷ, ಬೆಂಕಿ ಬೆಲೆ ಬಡವ ಭಸ್ಮ. ನೋಡಿ, ನಾ ಹೇಳ್ತಾ ಇದ್ದೆ, ಕೇವಲ 10 ದಿನದಲ್ಲಿ 3ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ನ ಬೆಲೆ ಜಾಸ್ತಿ ಆಗಿದೆ. ಮೊದಲಿಗೆ ಮೇ 15ನೇ ತಾರೀಕು, ಅದಾದ್ಮೇಲೆ ಮೇ 19, ಈಗ ಇವತ್ತು ಕೂಡ ಪೆಟ್ರೋಲ್ ಡೀಸೆಲ್ನ ಬೆಲೆ ಜಾಸ್ತಿ ಆಗಿದೆ. ಸಂಕಷ್ಟದಲ್ಲಿರುವಂತಹ ಜನಸಾಮಾನ್ಯರಿಗೆ ಇಂಧನ ಬೆಲೆ ಏರಿಕೆಯ ಬರೆ ಹಾಕಲಾಗಿದೆ. ಕೇವಲ 10 ದಿನಗಳಲ್ಲೇ 3 ಬಾರಿ ಪೆಟ್ರೋಲ್ ಡೀಸೆಲ್ನ ಬೆಲೆ ಏರಿಕೆ ಆಗಿದೆ. ಸಂಕಷ್ಟದಲ್ಲಿರುವಂತಹ ಜನಸಾಮಾನ್ಯರಿಗೆ ಇಂಧನ ಬೆಲೆ ಏರಿಕೆಯ ಬರೆ ಇದು. ಪ್ರತಿ ಲೀಟರ್ ಪೆಟ್ರೋಲ್ಗೆ 87 ಪೈಸೆ, ಡೀಸೆಲ್ಗೆ 91 ಪೈಸೆ ಜಾಸ್ತಿ ಆಗಿದೆ. ಲೀಟರ್ ಪೆಟ್ರೋಲ್ ಈಗ 108 ರೂಪಾಯಿ 9 ಪೈಸೆ ಆಗಿದೆ. ಡೀಸೆಲ್ನ ಬೆಲೆ 95 ರೂಪಾಯಿ 99 ಪೈಸೆ, ಹೆಚ್ಚು ಕಡಿಮೆ 96 ರೂಪಾಯಿ ಅಂತ ಅಂದ್ಕೊಳ್ಳಿ. ಮೇ ತಿಂಗಳಲ್ಲೇ 3 ಹಂತದಲ್ಲಿ ಬೆಲೆ ಏರಿಕೆಯ ಬಿಸಿ ಜನರಿಗೆ ತಡ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಇತ್ತ ರಸಗೊಬ್ಬರಕ್ಕೂ ಕೂಡ ರೈತರು ಪರದಾಡಬೇಕಾದಂತ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಗ್ಯಾಸ್, ದಿನಸಿ, ತರಕಾರಿ ಎಲ್ಲವೂ ಕೂಡ ದುಬಾರಿ ದುಬಾರಿ ದುಬಾರಿ. ಅದಕ್ಕೆ ನಾ ಹೇಳ್ತಾ ಇದ್ದಿದ್ದು, ದುಬಾರಿ ದುನಿಯಾದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಮಧ್ಯಪ್ರಾಚ್ಯ ಯುದ್ಧದ ನೆಪದಲ್ಲಿ ಕೇಂದ್ರ ಸರ್ಕಾರ ಹಾಕ್ತಾ ಇರುವಂತಹ ಬರೇನಾ ಇದು? ಕಂತುಗಳಲ್ಲಿ ಸಾರ್ವಜನಿಕರ ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ ಅಂತೇಳಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ಬೆಲೆ ಏರಿಕೆಯಿಂದಾಗಿ ಕೇಂದ್ರಕ್ಕೆ ಯಾವುದೇ ರೀತಿಯಾದಂಥ ಟ್ಯಾಕ್ಸ್ ಬರಲ್ಲ ಅಂತ ಬಿಜೆಪಿಯವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಸಾಕಷ್ಟು ಲೀಡರ್ಗಳು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಈಗ ಒಂದು ಹಿಂದೆ ಎಲ್ಲ ನಾವು ಗಮನಿಸಿದ್ವಲ್ಲ, ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದ ಕಡೆಗೆ ಬೊಟ್ಟು ಮಾಡೋದು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಕಡೆಗೆ ಬೊಟ್ಟು ಮಾಡೋದು, ಅದು ಪೆಟ್ರೋಲ್ ಡೀಸೆಲ್ನ ವಿಚಾರದಲ್ಲೂ ಕೂಡ ಅದೇ ಆಗ್ತಾ ಇದೆ. ಒಂದು ಕಡೆ ಸಿಲಿಂಡರ್ ರೇಟ್ ಜಾಸ್ತಿ ಆಗಿದೆ, ಅದರ ಬೆನ್ನಲ್ಲೇ ಅದು ಮೇ ತಿಂಗಳಲ್ಲೇ 10 ದಿನದ ಅಂತರದಲ್ಲಿ 3ನೇ ಬಾರಿಗೆ ಜಾಸ್ತಿ ಆಗಿರೋದು. ಅಲ್ಲಿಗೆ ಒಟ್ಟು 5 ರೂಪಾಯಿ ಜಾಸ್ತಿ ಆಗಿದೆ. ಆರಂಭದಲ್ಲಿ 3 ರೂಪಾಯಿ 25 ಪೈಸೆ ಜಾಸ್ತಿ ಮಾಡಿದ್ರು ಮೇ 15ನೇ ತಾರೀಕು, ಮೇ 19 99 ಪೈಸೆ, ಆಮೇಲೆ ಇವತ್ತು 95 ಪೈಸೆ ಮತ್ತೆ ಜಾಸ್ತಿ ಆಗಿರೋದು. ಅಲ್ಲಿಗೆ ಕಳೆದ 10 ದಿನಗಳಲ್ಲಿ 3ನೇ ಬಾರಿಗೆ ಒಟ್ಟು 5 ರೂಪಾಯಿ ಏರಿಕೆ ಆಗಿರೋದು. ಕಂಪ್ಲೀಟ್ ಆಗಿ ಒಂದು ಎಲ್ಲ ವರ್ಗಕ್ಕೂ ಕೂಡ ಇದರ ಬಿಸಿ ತಡ್ತಾ ಇದೆ. ಒಂದು ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಯುದ್ಧ, ಆ ಯುದ್ಧ ಶುರುವಾದಂಥ ದಿನದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಎಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ. ಇನ್ನೂ ಕೂಡ ಸಿಲಿಂಡರ್ ಬುಕ್ ಮಾಡಿರುವಂಥ ಜನರುಗಳಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಅದರಲ್ಲಿ ಪೆಟ್ರೋಲ್ ಡೀಸೆಲು, ಅದರಲ್ಲಿ ಮಹಾರಾಷ್ಟ್ರ ಈ ಥರ ಬೇರೆ ಬೇರೆ ಭಾಗದಲ್ಲಂತೂ ನೀರಿಗಾಗಿ ಹಾಹಾಕಾರ ನಾವು ಕೇಳಿದ್ವಲ್ಲ, ಅದೇ ಥರ ಪೆಟ್ರೋಲ್ಗಾಗಿ ಹಾಹಾಕಾರ ಶುರುವಾಗ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂಕ್ಗಳತ್ತ ಮುಗಿ ಬೀಳ್ತಾ ಇದ್ದಾರೆ. ಯಾಕೆ ಅಂತ ಅಂದರೆ, ಒಂದು ಈಗ ರೇಟ್ ಜಾಸ್ತಿ ಆಗಿದೆ, ಅದರ ಜೊತೆಗೆ ರಾಜ್ಯದ ನಾಯಕರು ಸಾಕಷ್ಟು ವಿಚಾರಗಳನ್ನು ಮುಂದಿಡ್ತಾರೆ. ಯಾವ ಕಾರಣಕ್ಕಾಗಿ ಆಗ್ತಾ ಇದೆ, ಏನಕ್ಕೆ ಆಗ್ತಾ ಇದೆ, ತಮ್ಮ ಪಾತ್ರ ಏನು ಇದರಲ್ಲಿ, ಯಾರು ಮಾಡಬೇಕು? ಜನ ಕೂಡ ಭಾಳ ಕನ್ಫ್ಯೂಸ್ ಆಗಿದ್ದಾರೆ. ಬಿಕಾಸ್ ಯಾರನ್ನ ಬೈಬೇಕು, ಯಾರಿಗೆ ಪ್ರಶ್ನೆ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಬಟ್ ಅಲ್ಲೆಲ್ಲೋ ಯುದ್ಧ ಆಗ್ತಾ ಇದೆ. ಮತ್ತೊಂದು ಕಡೆ ನಮ್ಮ ರಾಷ್ಟ್ರ ಏನಿದೆ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾವು ಡಿಪೆಂಡ್ ಆಗಿದ್ದೀವಿ, ಪ್ರತಿಯೊಂದು ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಪೆಟ್ರೋಲು ಡೀಸೆಲ್ ಎಲ್ಲ ರೇಟ್ ಜಾಸ್ತಿ ಆಯಿತು ಅಂತ ಅಂದರೆ ಸಹಜವಾಗಿ ದಿನಬಳಕೆ ವಸ್ತುಗಳಾಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಎಲ್ಲವೂ ಕೂಡ ಜಾಸ್ತಿ ಆಗುತ್ತೆ. ಆಮೇಲೆ ಈಗ ಪೆಟ್ರೋಲ್ನ ರೇಟು ಎಲ್ಲೆಲ್ಲಿ ಎಷ್ಟೆಷ್ಟಿದೆ ಅನ್ನುವಂಥದ್ದನ್ನು ಡೀಟೇಲ್ಸ್ ನಾವು ಗಮನಿಸ್ತಾ ಹೋಗೋದಾದರೆ, ಕರ್ನಾಟಕದಲ್ಲಿ 108 ರೂಪಾಯಿ 9 ಪೈಸೆ ಇದೆ. ಇದಕ್ಕೆ ರಾಜ್ಯ ಹಾಕ್ತಾ ಇರುವಂಥ ತೆರಿಗೆ ಎಷ್ಟು? ಆಲ್ಮೋಸ್ಟ್ 29.84%.
ಇನ್ನು ಮಹಾರಾಷ್ಟ್ರದ ವಿಚಾರಕ್ಕೆ ಬಂದರೆ 108 ರೂಪಾಯಿ 45 ಪೈಸೆ ಇದೆ, ಅಲ್ಲಿ 25% ಟ್ಯಾಕ್ಸು ಪ್ಲಸ್ ಸೆಸ್ಸು. ಇನ್ನು ಮಧ್ಯಪ್ರದೇಶದಲ್ಲಿ 112 ರೂಪಾಯಿ ಇದೆ ಪೆಟ್ರೋಲ್ನ ರೇಟು, 29% ಪ್ಲಸ್ ಸೆಸ್ಸು. ಬಿಹಾರದಲ್ಲಿ 111 ರೂಪಾಯಿ ಇದೆ, ಅಲ್ಲಿ 30% ಟ್ಯಾಕ್ಸ್ ಆಗ್ತಾ ಇರೋದು. ಆಂಧ್ರದಲ್ಲಿ 114.72 ಪೈಸೆಯಷ್ಟು ರೇಟ್ ಇದೆ, ಅದರಲ್ಲಿ 31% ಪ್ಲಸ್ ಸೆಸ್. ಇದು ಪೆಟ್ರೋಲ್ನ ರೇಟು ಎಷ್ಟಿದೆ, ಎಲ್ಲೆಲ್ಲಿ ಎಷ್ಟಿದೆ, ಜೊತೆಗೆ ರಾಜ್ಯ ವಿಧಿಸ್ತಾ ಇರುವಂಥ ತೆರಿಗೆ ಎಷ್ಟು ಅನ್ನುವಂಥ ಡೀಟೇಲ್ಸು. ಅದರ ಜೊತೆಗೆ ಈಗ ಮೇಯ್ನ್ ಆಗಿ ನಾವು ಗಮನಿಸಬೇಕಾಗಿರೋದು ಈ ಪೆಟ್ರೋಲ್ನ ರೇಟು ಯಾವ್ಯಾವುದು, ಟ್ಯಾಕ್ಸು, ಅದರಲ್ಲಿ ಕೇಂದ್ರದ ಟ್ಯಾಕ್ಸ್ ಎಷ್ಟು, ರಾಜ್ಯದ ಟ್ಯಾಕ್ಸ್ ಎಷ್ಟು, ಆಮೇಲೆ ಡೀಲರ್ ಕಮಿಷನ್ ಎಷ್ಟು, ಅದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸನ್ನು ಕೂಡ ನಾವೀಗ ನೋಡ್ತಾ ಇದ್ದೀವಿ. ರಾಜ್ಯದಲ್ಲಿ ಪ್ರತಿ ಲೀಟರ್ ಪೆಟ್ರೋಲ್ನ ಬೆಲೆ, ಮೂಲ ಬೆಲೆ ಬಂದು 49.2 ರೂಪಾಯಿ. ಕೇಂದ್ರ ವಿಧಿಸ್ತಾ ಇರುವಂಥ ತೆರಿಗೆ ಎಷ್ಟಪ್ಪ ಅಂತಂದರೆ 23 ರೂಪಾಯಿ, ರಾಜ್ಯ ವಿಧಿಸ್ತಾ ಇರುವಂಥ ತೆರಿಗೆ 30.87 ಪೈಸೆ. ಇನ್ನು ಡೀಲರ್ ಕಮಿಷನ್ ಅಂತ ಅಂದರೆ 4 ರೂಪಾಯಿ 2 ಪೈಸೆ. ಇತರ ವೆಚ್ಚ ಏನಿದೆ ಅದು 90 ಪೈಸೆ. ಅಲ್ಲಿಗೆ ಪ್ರತಿ ಲೀಟರ್ ಪೆಟ್ರೋಲ್ನ ಬೆಲೆ ಎಷ್ಟಾಯಿತು? 108 ರೂಪಾಯಿ 9 ಪೈಸೆ. ಇದು ಪೆಟ್ರೋಲ್ನ ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದು ಕಂಪ್ಲೀಟ್ ಡೀಟೇಲ್ಸು. ಇನ್ನು ಡೀಸೆಲ್ನ ವಿಚಾರಕ್ಕೆ ಬರೋದಾದರೆ ಡೀಸೆಲ್ ಬೆಲೆ ಕೂಡ ಮೂಲ ಬೆಲೆ ಬಂದು 52 ರೂಪಾಯಿ ಇದೆ, ಕೇಂದ್ರ ವಿಧಿಸ್ತಾ ಇರುವಂಥ ತೆರಿಗೆ 16 ರೂಪಾಯಿ, ರಾಜ್ಯದ ತೆರಿಗೆ 25 ರೂಪಾಯಿ, ಡೀಲರ್ ಕಮಿಷನ್ನು 2.7, ಇತರೆ ವೆಚ್ಚ 1 ರೂಪಾಯಿ. ಸೊ ಅಲ್ಲಿಗೆ ಪ್ರತಿ ಲೀಟರ್ ಡೀಸೆಲ್ನ ಬೆಲೆ 95 ರೂಪಾಯಿ 99 ಪೈಸೆ, 1 ಪೈಸೆ ಕಡಿಮೆ 96 ರೂಪಾಯಿ ಅಂತಲೇ ಇಟ್ಕೊಳ್ಳಿ ರೌಂಡ್ ಫಿಗರ್. ಇದು ಪೆಟ್ರೋಲ್ ಮತ್ತು ಡೀಸೆಲ್ನ ಒಂದು ಸ್ವಲ್ಪ ಡೀಟೇಲ್ಸು, ಟ್ಯಾಕ್ಸ್ ಎಲ್ಲ ಇನ್ಕ್ಲೂಡ್ ಎಷ್ಟಾಗುತ್ತೆ, ಮೂಲ ಬೆಲೆ ಎಷ್ಟು ಅನ್ನುವಂಥದ್ದು.